ಹಲೋ ಎವ್ರಿವನ್, ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತಿನ ರೆಸಿಪಿ ಬಂದು ಗಣೇಶ ಸ್ಪೆಷಲ್ ಕೊಲ್ಕಟಾಯಿ ಕಡುಬು ಅಂತ. ಅದನ್ನು ನಾವು AMC ಪಾತ್ರೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಕೊಲ್ಕಟೆ ಕಡುಬು ಮಾಡೋಕ್ಕೆ ನಮಗೆ ಮೊದಲು ಬೆಲ್ಲದ ಪಾಕವನ್ನು ಮಾಡ್ಕೋಬೇಕು. ಸೊ ಅದಕ್ಕೆ ನಾನು 24 ಸೆಂಟಿಮೀಟರ್ ಯುರೇಷಿಯಾ ಓಕನ್ನು ತೊಗೊಂಡಿದ್ದೀನಿ. ಈ ಪಾತ್ರೆಯಲ್ಲಿ ನಾವು ಇವಾಗ ಮೊದಲು 3/4 ಕಪ್ಪು ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಹೈ ಫ್ಲೇಮಲ್ಲಿ ಹೀಟ್ ಮಾಡ್ತಾ ಇದ್ದೀನಿ. ಮತ್ತು ಆಡಿಯೋ ಥರ್ಮನ್ನು ನಾನು ಇದಕ್ಕೆ ಪೇರ್ ಮಾಡ್ತಾ ಇದ್ದೀನಿ. ಯಾವುದೋ ಒಂದು ಬಟನ್ ಪ್ರೆಸ್ ಮಾಡೋದ್ರಿಂದ ಇದು ಆನ್ ಆಗುತ್ತೆ. ಸೊ ಇವಾಗ ನಾವು ಕ್ಯಾರೆಟ್ ವಿಂಡೋದಲ್ಲಿ ಸೆಂಟರ್ ಬಟನ್ ಪ್ರೆಸ್ ಮಾಡಿ ಸೆಟ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ವಿಂಡೋ ಆಗೋವರೆಗೂ ನಾವು ವೇಟ್ ಮಾಡೋಣ. ಇವಾಗ ಬೀಪ್ ಸೌಂಡ್ ಆಯಿತು. ನಾನು ಆಡಿಯೋ ಥರ್ಮನ್ನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಮತ್ತು ಇದನ್ನು ತೆಗೆದುಬಿಡ್ತಾ ಇದ್ದೀನಿ. ಮತ್ತು ಹೀಟನ್ನು ರೆಡ್ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ಬೆಲ್ಲ ಚೆನ್ನಾಗಿ ನೀರಲ್ಲಿ ಮೆಲ್ಟ್ ಆಗಿದೆ. ಇವಾಗ ನಾನು ಸ್ಪೂನ್ ತೊಗೊಂಡು ಕರಗಿಸ್ತಾ ಇದ್ದೀನಿ. ಓಕೆ, ಇವಾಗ ನೋಡ್ಬೋದು ಬಾಯ್ಲಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಅದಕ್ಕೆ ನಾನು 1 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಸ್ಪೂನು ಯಾಲಕ್ಕಿ ಪೌಡರು. ಇವಾಗ ರೆಡ್ಯೂಸ್ ಮಾಡ್ತಾಯಿದ್ದೀನಿ ಹೀಟು. ಹಾಗೆ ನಾವು ಮಿಕ್ಸ್ ಮಾಡಬೇಕು. ಆ ತುಪ್ಪ ಕರಗೋವರೆಗೂ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಬೆಲ್ಲದ ಪಾಕ ಜೊತೆ ಸೇರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಪಾಕದ ಜೊತೆ. ಸೊ ಮಿಕ್ಸ್ ಮಾಡಿ ನಾನು ಹೀಟನ್ನು ಆಫ್ ಮಾಡ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ನಷ್ಟು ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಮಿಕ್ಸ್ ಆದಮೇಲೆ ಒಂದು ಪ್ಲೇಟ್ ತೊಗೊಂಡು ಈ ಎಲ್ಲ ಮಿಕ್ಸ್ಚರನ್ನು ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡ್ಮೇಲೆ ನಿಂಬೆಹಣ್ಣಿನ ಗಾತ್ರದ ಸೈಜಷ್ಟು ಹಿಟ್ಟನ್ನು ತೊಗೊಂಡ್ಬಿಟ್ಟು ರೋಲ್ ಮಾಡ್ಕೋಬೇಕು. ರೋಲ್ ಮಾಡಿಕೊಂಡು ಈ 4 ಬೆರಳಿನಿಂದ ಪ್ರೆಸ್ ಮಾಡ್ಕೋಬೇಕು ಈ ಥರ. ಇವಾಗ ಕಡುಬು ರೆಡಿಯಾಗಿದೆ. ನಾನು ಇಡ್ಲಿ ಪಾತ್ರೆಯನ್ನು ತೊಗೊಂಡು ಅದಕ್ಕೆ ನಾನು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಾನು ಕಡುಬುಗಳನ್ನು ಒಂದೊಂದಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಈ ಕಡುಬುಗಳನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಅದಕ್ಕೆ ನಾನು 20 ಸೆಂಟಿಮೀಟರ್ ಹೈ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಈ ಇಡ್ಲಿ ಪಾತ್ರೆಯನ್ನು ನಾನು ಕಡುಬು ಹಾಕಿರೋ ಪಾತ್ರೆಯನ್ನು ಹೋಗಿ ಇದರಲ್ಲಿ ಇಡ್ತಾ ಇದ್ದೀನಿ. ಮತ್ತು ಹೈ ಹೀಟ್ ಫ್ಲೇಮಲ್ಲಿ ಇದನ್ನು ಹೀಟ್ ಆನ್ ಮಾಡ್ತಾ ಇದ್ದೀನಿ. ಇವಾಗ ಲಿಡ್ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಆಡಿಯೋ ಥರ್ಮನ್ನು ಪೇರ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಬಟನ್ ಪ್ರೆಸ್ ಮಾಡೋದ್ರಿಂದ ಇದು ಆನ್ ಆಗುತ್ತೆ. ಸೆಂಟರ್ ಬಟನ್ ಪ್ರೆಸ್ ಮಾಡಿ ನಾನು ಕ್ಯಾರೆಟ್ ವಿಂಡೋಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಮತ್ತು 5 ಮಿನಿಟ್ಸನ್ನು ಟೈಮನ್ನು ಸೆಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಬೀಪ್ ಸೌಂಡ್ ಕೇಳಿದ್ರಿ. ಸೊ ಅವಾಗ ನಾನು ರೆಡ್ಯೂಸ್ ಮಾಡ್ತೀನಿ ಹೀಟು. ಮತ್ತು ಇಲ್ಲಿ ಮೈನಸ್ ಸೈನ್ ತೋರಿಸ್ತಾ ಇದೆ. ಮೈನಸನ್ನು ನಾನು ಪ್ರೆಸ್ ಮಾಡಿದ್ರೆ ಅದು ಬೀಪ್ ಸೌಂಡ್ ಕಡಿಮೆ ಆಗುತ್ತೆ. ಸೊ ಇವಾಗ ಟೈಮ್ 5 ನಿಮಿಷ ಆಯಿತು. ನಾನು ಇವಾಗ ಆಡಿಯೋ ಥರ್ಮನ್ನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಇದು ತೆಗಿತಾ ಇದ್ದೀನಿ.
ಮತ್ತು ಹೀಟನ್ನು ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ಕೋಲುಕಟ್ಟೆ ಕಡುಬು ರೆಡಿಯಾಗಿದೆ. ಈಗ ನಮ್ಮ ರುಚಿಯಾದ ಕೋಲುಕಟ್ಟೆ ಕಡುಬು ರೆಡಿಯಾಗಿದೆ. ನೋಡಿದ್ರಲ್ಲ ನಮ್ಮ AMC ಪಾತ್ರೆಯಲ್ಲಿ ಕೋಲುಕಟ್ಟೆ ಕಡುಬನ್ನು ನಾವು ಹೇಗೆ ಮಾಡೋದು ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.